ಭಾಳ ಖುಷಿ ಏನಂದರೆ ಇವತ್ತೇ ಜಸ್ಟ್ 5:30 ಗಂಟೆಗೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆದವರು, ಪ್ರೌಢ ಶಿಕ್ಷಣ ಇಲಾಖೆದವರು 3 PUC ಕಾಲೇಜುಗಳನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಇಟ್ ಈಸ್ ದ ಹಿಸ್ಟ್ರಿ ಇನ್ ದ ಸ್ಟೇಟ್. ಈ 3 ಕಾಲೇಜುಗಳು ಯಾವ್ಯಾವ ಪ್ರದೇಶಕ್ಕೆ ಯಾವ ಗ್ರಾಮಗಳಿಗೆ ಕೊಡ್ತಾ ಇದ್ದಾರೆ ಅಂದರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶ. ಇವತ್ತು ಒಂದು ನಾನು ಹಡಲ್ಸಂಗ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಸನ್ಮಾನ ಸಮಾರಂಭ. ಅವ್ರು ನಾನು ಹೇಳಿದೆ ಏನಂದ್ರೆ ನಮ್ಮ ಊರಿಗೆ ಒಂದು PUC ಕಾಲೇಜ್ ಕೊಡ್ರಿ, ಬೇರೆ ಯಾವ ಕೆಲಸ ಇದು ಮಾಡಬೇಡಿ. ಸೊ ನಾನು ಹಡಲ್ಸಂಗ್ ಆ ತಾಂಡ, ಆ ಪ್ರದೇಶ ಏನದ, ಆ ಸೋಲಕನಹಳ್ಳಿ ಆಗಲಿ, ಅಲ್ಲಿ ಬೇರೆ ಬೇರೆ ಗ್ರಾಮಗಳನ್ನ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಒಂದು ಸರ್ಕಾರಿ ಪ್ರೌಢಶಾಲೆ ಏನೋ ಒಂದು ಅಪ್ಗ್ರೇಡೇಷನ್ ಅದ. ಇವತ್ತು ಪದವಿ ಪೂರ್ವ ಕಾಲೇಜನ್ನು ಅಲ್ಲಿ ಮಂಜೂರಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಮುಖಾಂತರ. ಒಂದು ಪ್ರಿನ್ಸಿಪಾಲ್ ಹುದ್ದೆ, ಉಪನ್ಯಾಸಕರು 6, ಕನ್ನಡ, ಇಂಗ್ಲೀಷ್, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಒಬ್ಬರು FDC, ಒಂದು ಗ್ರೂಪ್ D 1. ಸೊ ಒಟ್ಟು 9 ಹುದ್ದೆಗಳನ್ನು ಒಳಗೊಂಡು ಒಂದು PUC ಕಾಲೇಜನ್ನು ನಾವು ಒಟ್ಟು 3, ಅದರಲ್ಲಿ ಒಂದು ಹಡಲ್ಸಂಗ್ ಕೊಟ್ಟಿದ್ದೀವಿ. ಇನ್ನೊಂದು 2ನೇದು ಶಿರ್ಷಾಡ್ ಜನರು ಭಾಳ ದಿನದ ಡಿಮಾಂಡ್ ಇದ್ದವರು, ಅವ್ರದ್ದು ಅಪೇಕ್ಷೆ ಇದೆ. ಸೊ ನಾನು ಅದಕ್ಕೆ ಶಿರ್ಷಾಡ್ ಗ್ರಾಮದ ಜನರ ಬೇಡಿಕೆಗೆ ಸ್ಪಂದಿಸಿ ಇವತ್ತು ಅಲ್ಲಿಯೂ ಸಹಿತ ಒಂದು ಸೇಮ್ ಹೆಂಗಿದೆ ಹೇಳಿದ್ರೆ ಪ್ರಿನ್ಸಿಪಾಲ್, ಉಪನ್ಯಾಸಕರುಗಳು ಕೂಡಿ ಅಲ್ಲಿ 9 ಹುದ್ದೆಗಳು ಒಳಗೊಂಡು ಇವತ್ತು ಸರ್ಕಾರ ಆದೇಶ ಮಾಡಿದೆ. ಸೊ ಇದೇ ಯಾಕಂತ ಕೇಳಿದ್ರೆ ಈ ಸಲ PUC ರಿಸಲ್ಟ್ ಭಾಳ ಚೆನ್ನಾಗಿ ಬಂದವು. ಸೊ ಈ 3 ಕಾಲೇಜುಗಳಿಗೆ ಮಕ್ಕಳಿಗೆ ಅನುಕೂಲ ಆಗಿರ್ತಕ್ಕಂಥ ಸದಾಶಯದಿಂದ ನಾನು ಇವುಗಳನ್ನು ಮಾಡಿಸ್ತಾ ಇದ್ದೀವಿ. ಇನ್ನು 3ನೇದು ಈ ಬಸ್ನಾಳವ್ರದ್ದು ಡಿಮಾಂಡ್ ಇತ್ತು. ಅಲ್ಲಿ ನಮ್ಮ ಭಾಗದ ಮುಖಂಡರದ್ದು, ಆ ಭಾಗದ ಅನೇಕ ಶಿಕ್ಷಣ ಪ್ರೇಮಿಗಳು. ಸೊ ಅದಕ್ಕಾಗಿ ಅಲ್ಲಿಯೂ ಸಹಿತ ಸೇಮ್ ಪ್ರಿನ್ಸಿಪಾಲ್ ಒಳಗೊಂಡು ಅಲ್ಲಿ 14 ಹುದ್ದೆಗಳನ್ನು ತಂದಿದ್ದೀವಿ. ಉಪನ್ಯಾಸಕರು ಕನ್ನಡ, ಇಂಗ್ಲೀಷ್, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಇಲ್ಲಿ 2 ಆ್ಯಂಗಲ್ನಾಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ, ಇವೆಲ್ಲ ಒಳಗೊಂಡು 14 ಹುದ್ದೆಗಳನ್ನು ಅಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಇವತ್ತೇ ಸರ್ಕಾರದ ಆದೇಶ EP 106 DGD 2025 ಬೆಂಗಳೂರು 8 ಮೇ 2026 ಇವತ್ತೇ ಜಸ್ಟ್ 2 ಗಂಟೆ ಮೊದಲ ಇದು ಆದೇಶ ಮಾಡಿದರೆ. ನಾನು ಅದಕ್ಕಾಗಿ ವಿಶೇಷವಾಗಿ ಈ ಭಾಗದ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಣ ಪ್ರೇಮಿಗಳ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಈ ಭಾಗಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ, ಹಾಗೆ ಒಬ್ಬ ಯುವ ನಾಯಕ, ಶಿಕ್ಷಣ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪವ್ರನ್ನ, ಅವರ ತಂದೆಯವರು ಸಹಿತ ಭಾಳ ದೊಡ್ಡ ಹೆಸರನ್ನು ಮಾಡಿದರು. ಇವರು ಸಹಿತ ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇತಿಹಾಸಕ್ಕೆ ಸೇರಿದ್ರೆ ಸೆಕೆಂಡ್ ಇಯರ್ ರಿಸಲ್ಟ್ ಅದೆಲ್ಲ SSLC ಅಂತ ನೋಡಿದ್ರೆ ಅವರ ಅನನ್ಯ ಕೆಲವು ತೀರ್ಮಾನಗಳು ನಾವೆಲ್ಲ ಶ್ಲಾಘಿಸಬೇಕಾಗ್ತದೆ. ಒಬ್ಬ ಯುವ ಉತ್ಸಾಹಿ ಇದ್ದ ಈ 3 ಕಾಲೇಜುಗಳನ್ನು ಈ ಪ್ರದೇಶಕ್ಕೆ ಏನು ಕೊಟ್ಟಿದ್ದಾರೆ. ನಾನು ಈ ಭಾಗದ ಒಬ್ಬ ಜವಾಬ್ದಾರಿತ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ಜೂನದಿಂದ ಈ 3 ಕಾಲೇಜುಗಳು ಪ್ರಾರಂಭ ಆಗ್ತವೆ. ನೀವೆಲ್ಲ ಅನೇಕ ನನ್ನ ಹಿತೈಷಿಗಳು ನನಗೆ ಹೇಳೋದಿಷ್ಟೇ, ಈ ಭಾಗದ ಜನ ಇಲ್ಲ, ಇಲ್ಲಿ ಶೈಕ್ಷಣಿಕ ಪ್ರಗತಿ ಆಗಬೇಕು, ಇಲ್ಲಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಬೇಕು, ಇರಿಗೇಷನ್ ಆಗಬೇಕು. ಸೊ ಇವೆಲ್ಲ ಈಗಾಗಲೇ ಇರಿಗೇಷನ್ ರೇವಣಸಿದ್ದೇಶ್ವರ ನಡೆದು ಈ 80% ಇರಿಗೇಷನ್, 79.18% ಇರಿಗೇಷನ್ ಕವರ್ ಆಗಿದೆ. ಸೊ ಬಹುತೇಕ ಬಿಜಾಪುರ ಜಿಲ್ಲೆ ಯಾವುದೇ ತಾಲೂಕಕ್ಕೆ ಇಷ್ಟು ನೀರಾವರಿ ಆಗಿಲ್ಲ, ಇಷ್ಟು ಪ್ರಮಾಣದಾಗ ನಮ್ಮ ಭಾಗಕ್ಕೆ ಆಗ್ತಾ ಇದೆ. ಸೊ ಈ ಇರಿಗೇಷನ್, ಶಾಶ್ವತ ಕುಡಿಯುವ ನೀರಿನ ಯೋಜನೆ, ಇವೆಲ್ಲದರ ಜೊತೆಗೆ ನಾಳೆ ಮುಂದಿನ ದಿನಮಾನದಲ್ಲಿ ಯಾವ ರಸ್ತೆಗಳು ಉಳಿದಾವಲ್ಲ, ಮೇನ್ ರೋಡ್ಸ್, ಇಂಡಿ, ಆಲ್ಮೇಲ್, ಏನು ಅನ್ಕವರ್ಡ್ ಅದ ಆ ರೋಡ್ ಪೂಜೆ ಸೋಮವಾರ ದಿನ ಮಾಡ್ತಾಯಿದ್ದೀವಿ. ಇಂಡಿ ತಾಂಬಾ ಮೇನ್ ರೋಡ್ ಮಾಡ್ತಾಯಿದ್ದೀವಿ. ಸೋಮವಾರ ದಿನ ಮಸಳಿ ರೋಡ್ ಬರ್ತೇನೆ, ಮಸಳಿ ಹೋಗಿದ್ದು ಒಂದು ಕಾರ್ಯಕ್ರಮ, ಅದನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಬಹುತೇಕ 80% ರೋಡ್ಗಳು ಈಗ ಇವೆಲ್ಲ ನೋಡ್ಬೋದು. ಜಳಕಿ ರೋಡ್ ಮೊದಲು ಹೆಂಗಿತ್ತು ಅಂತೇಳಿ ಇವತ್ತು ಹೆಂಗಾಗ್ಯದ. ಇವತ್ತು ಹಳಗುಣಿಕಿ ರೋಡ್ ನೀವು ನೋಡ್ಬೋದು, ಐರಿಸಂಗ್ ರೋಡ್ ಹೆಂಗಿತ್ತು ಅದನ್ನು ಇವತ್ತು ಕಾಣಿಸ್ತೀವಿ. ಸೊ ಇದು ಒಂದು ನ್ಯಾಷನಲ್ ಹೈವೇ ನಡೀತಾ ಇದೆ.
ಸಮೋ ಇನ್ನೊಂದು 1.5 ವರ್ಷ ಕವರ್ ಆಗ್ತದೆ. ಆಮೇಲೆ ಹಿಂದಿನ ಮೇಲಿನ ರಸ್ತೆಗಳದಾವ, ಇನ್ನೊಂದು 4 ರೋಡ್ಗಳು. ಸೊ ಅವು ಸಹಿತ ಈ ವರ್ಷ ದಿನದಲ್ಲಿ ಅದನ್ನು ಸಹಿತ ಮಾಡಿ ಈಗ 80% ಏನು ರೋಡ್ ಮೋಟ್ರೇಬಲ್ ಅದಾವೆ, ಇನ್ನೊಂದು 20% ಅವನು ಸಹಿತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಸೊ ನೀರಾವರಿ, ಎಜುಕೇಷನ್, ಡ್ರಿಂಕಿಂಗ್ ವಾಟರ್ ಇಶ್ಯೂ, ಆಮೇಲೆ ರಸ್ತೆಗಳನ್ನು ಮತ್ತು ಬ್ರಿಡ್ಜಸ್ ಇವೆಲ್ಲ ನೋಡಿರ್ಬೋದು. ಇಡೀ ತಾಲೂಕದಾಗೆ ಗೊಳಸಾರಕ್ಕೆ 6 ಕೋಟಿಗಳು, ಗೊಳಸಾರ 6.5 ಕೋಟಿ ರೂಪಾಯಿದು ಗೊಳಸಾರದೊಳಗೆ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೀವಿ. ಸೊ ಆ ಇಡೀ ಬೆಳ್ಟಕ್ಕೆ ಅನುಕೂಲ ಆಗ್ತದೆ. ನಾನು ಅಲ್ಲಿ ಎಲ್ಲೇನು ಮಾಡೀನಂದ್ರೆ ಆ ಮಿರಿಗಿ ಒಳಗೆ ಒಂದು ಬ್ರಿಡ್ಜ್ ಭಾಳ ಡಿಮಾಂಡ್ ಇತ್ತು. ಇಲ್ಲೇ ನೀವೆಲ್ಲ ಮಿರಿಗಿಯವರು ಇದ್ದೀರಿ. ಆ ಮಿರಿಗಿ ರೋಡಿಗೆ ಬ್ರಿಡ್ಜ್ ಇರಲಿಲ್ಲ, ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಟ್ಟೆ. ಬಾಂದಾರ್ಗಳು ಗೊಳಸಾರ ಮಾಡಿಕೊಟ್ಟೆ. ಶಿವಪುರ ಬ್ರಿಡ್ಜ್ ಕಮ್ ಬಾಂದಾರ್, ಶಿವಪುರದವರು ಹಿಂಗೆ ಬರಬೇಕಾದ್ರೆ ಹಿಂಗೆ ಹೋಗಿ ಬರಬೇಕಾಗ್ತದೆ. ಸೊ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಗೊಳಸಾರ ಶಿವಪುರದವ್ರು ಮಾಡಿಕೊಟ್ಟೆ. ಈಗ ಇನ್ನೊಂದು ಮಾಡ್ತಾ ಇದ್ದೀವಿ. ಸೊ ಪೂರ್ತಿ ಮೊನ್ನೆ ಮಳೆಗಾಲ ಸಂದರ್ಭದಾಗ ಬಿರುಕು ಬಿಟ್ಟಿತ್ತು. ಸೊ ಅದನ್ನು ಇವತ್ತು ರೆಡಿ ಆಗ್ಯದ. ಅದು ಸಹಿತ ಪೂರ್ತಿ ಕೆರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಬಹುತೇಕ ತಾಲೂಕಿನ ಎಲ್ಲ ಕೆರೆಗಳು ಇವತ್ತು ಅತ್ಯಂತ ಸುಸೂರಿತವಾದಂಥ ವ್ಯವಸ್ಥೆ ಒಳಗದಾವೆ. ಭೀಮಾ ನದಿಯೂ ಸಹಿತ ನಮ್ದೇನು ಬ್ಯಾರೇಜ್ಗಳಿದ್ದು ಅದನ್ನು ಮೇಂಟೆನೆನ್ಸ್ಗೂ ಸಹಿತ ನಾವು ಹಿಂಗಣಿ ಬ್ಯಾರೇಜ್ ಮೇಂಟೈನ್ ಮಾಡಿದ್ದೀವಿ. ಉಳಿದ ಎಲ್ಲ ಬ್ಯಾರೇಜ್ಗಳು ಸಹಿತ ನಾನು ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಮಾಡೋದ್ರ ಜೊತೆಗೆ ಮೇಂಟೆನೆನ್ಸ್ ಮಾಡೋದು ಸಹಿತ ಭಾಳ ಮುಖ್ಯವಾಗಿರುತ್ತೆ. ಸೊ ಇವೆಲ್ಲ ಕೆಲಸ ಇವತ್ತು ತಾಲೂಕಿನೊಳಗೆ ನಡೆದಾವೆ. ಇಲ್ಲೂ ಸಹಿತ ಅನೇಕ ಯೋಜನೆಗಳನ್ನು ಈ ನಗರಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನ ಇನ್ನೊಂದಿಷ್ಟು ನನ್ನ ಏನು ವಿಷನ್ ಅದ, ಅದೇನು ಕಾನ್ಸೆಪ್ಟ್ ಅದ, ಈ ತಾಲೂಕಿನ 13 ವರ್ಷದ ಜನ ನಾಳೆ 20ನೇ ತಾರೀಕಿಗೆ ಈ ಅವಧಿ 3 ವರ್ಷ, ಒಟ್ಟು ಶಾಸಕರ ಅವಧಿಯಲ್ಲಿ 13 ವರ್ಷ ಈ ತಾಲೂಕಿನ ಜನ ಏನು ವಿಶ್ವಾಸ ಇಟ್ಟು ನನಗೆ ಸಹಾಯ ಮಾಡಿದರು. ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಶಕ್ತಿ ಅನುಸಾರ ಈ ಭಾಗಕ್ಕೆ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಟೋಟಲಿ ಇವತ್ತು ಇಡೀ ಇರಿಗೇಷನ್ ಹೇಳಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಸ್ಟ್ 14 ಕರೆಸಿದ್ದಾನೆ, ಜುಲೈ 14 ಇಲ್ಲೇ ಕಾರ್ಯಕ್ರಮ. ಹೆಂಗಿತ್ತು ಅಂದ್ರೆ 4,555 ಕೋಟಿ 67 ಲಕ್ಷ ರೂಪಾಯಿ. ಆ ಇಡೀ ಕಾರ್ಯಕ್ರಮದ ಇತಿಹಾಸವನ್ನು ಮತ್ತು ಕರ್ನಾಟಕದ ಎಲ್ಲಿ ಆಗಿಲ್ಲ. ನನಗೆ CM ಬಂದು ನೀವು ಹೆಚ್ಚಿಗೆ ಪ್ರಚಾರ ಮಾಡೋಕೆ ಎಲ್ಲಿ ಕರ್ನಾಟಕದಾಗಿಲ್ಲ, ನೀವು ನೋಡಿದ್ರೆ CM ಹೆಂಗೆ ಪ್ರೆಷರ್ ಮಾಡ್ತೀವಿ. ನಮ್ಮ ಸಂತೃಪ್ತಿ ಅದ, ತಾಲೂಕು ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ ಅನೇಕ ದಶಕಗಳಿಂದ ನೀರಾವರಿ ಉಳಿದಿತ್ತು. ನೀರಾವರಿ ಆಯಿತು ಅಂದ್ರೆ ಜನ ಸ್ವಾವಲಂಬಿ ಆದ್ರೆ ಯಾರ ಅವಶ್ಯಕತೆ ಇಲ್ಲ, ನಾನೇ ಬದುಕ್ತಾ ಇದ್ದೇನೆ. ಸೊ ಆ ಎಲ್ಲ ಯೋಜನೆಗಳನ್ನು ಸಹಾಯ ಮಾಡಿದ್ದಕ್ಕಾಗಿ ಇನ್ನೊಮ್ಮೆ ನನ್ನ ಕೊನೆಯದಾಗಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಅನೇಕ ಸಚಿವರುಗಳು ಭಾಗಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರ ಸಹಾಯ ಸಹಕಾರಕ್ಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜನ ಈ ಪ್ರದೇಶಕ್ಕೆ ನಾನು ಏನೇನು ತಂದಿನೋ ಇವೆಲ್ಲದಕ್ಕೆ ಸ್ಫೂರ್ತಿದಾಯಕವಾಗಿ ನಮ್ಮ ಜನ ನಮಗೇನು ಸಹಾಯ ಸಹಕಾರ ಮಾಡಿದ್ದಾರೆ. ನನ್ನ ಜೊತೆಗೆ ಸುದೀರ್ಘ ರಾಜಕಾರಣ ತಾಲೂಕಿನ 8 ಚುನಾವಣೆಗಳನ್ನು ನಾನು ಕುಟುಂಬದವರು ಸ್ಪರ್ಧೆ ಮಾಡಿದ್ದೇವೆ. ಇಷ್ಟು ಸುದೀರ್ಘ ಸಹಾಯ ಮಾಡಿದವರ ಉಪಕಾರವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಸೊ ಎಜುಕೇಷನ್ಲಿ GTTC ಕಾಲೇಜ್, ಈ PUC ಕಾಲೇಜ್ಗಳು ನಾಳೆ ಲೇಬರ್ ಡಿಪಾರ್ಟ್ಮೆಂಟದ ಕಾರ್ಮಿಕ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಹಳವಳಿಕೆ ಒಳಗೆ ಪೂಜೆ ಮಾಡಿ. ಸೊ ಜನರೇನು ರೆಡಿ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ, ಬಟ್ ಆ ಜಾಗಕ್ಕೆ ಹೋಗಿ ಅಲ್ಲಿ ಸುಶಿತವಾಗಿ ಆಗ್ತದೆ ನೋಡೋದು, ಅಲ್ಲೇನೋ ಒಂದು ಸಣ್ಣ ಬುದ್ಧಿ ಪೂಜೆ ನಮ್ಮಲ್ಲಿದೆ. ಯೋಜನೆ ಪೂಜೆ ಇಲ್ಲಿ ಮುಗಿಸಿದೆವು ಸ್ವಯಂ ಅವ್ರ ಕೇಳಿ. ಸುಮ್ಮನೆ ಆ ಭಾಗದಲ್ಲಿ ಪ್ರದೇಶಕ್ಕೆ ಏನು ನಡೀತದೆ ತೋರಿಸ್ತಕ್ಕಂಥ ಪ್ರಯತ್ನ ನಾಳೆ ಮಾಡೋದಿದೆ. ಅದಕ್ಕಾಗಿ ಈ ಭವಿಷ್ಯದಲ್ಲಿ ಒಂದು ಮಾಡೆಲ್ ತಾಲೂಕ ಮಾಡಬೇಕಂತಕ್ಕಂಥ ಏನು ನನ್ನ ಆಶೆ ಇತ್ತು, ಆ ದಸೆ ಒಳಗೆ ಸಾಗಲಾಗತ್ತದ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಭಾಗದ ಅಭಿವೃದ್ಧಿ ನೀವು ಸಹಿತ ಸಹಕರಿಸಿದ್ರೆ ನಿಮಗೂ ಸಹಿತ ನನ್ನ ಅಭಿನಂದನೆಗಳು. ಏನಾದರೂ ನೋಡೋದಕ್ಕೆ ಕೇಳಬಹುದು. ಪಕ್ಕದ ಪ್ರದೇಶಕ್ಕೆ ಜನರಿಗೆ ಅನುಕೂಲ ಆಗಿದೆ. ಫ್ಯಾನ್ ಇಲ್ಲಿದು ಅಲ್ಲಿನ ಏನು ಫ್ಯಾನಿನ ಬಟನ್ ಹಾಕಿಲ್ಲ. ನನಗೆ ಭಾಳ ಸಂತೋಷದಿಂದ ಇವತ್ತಿನ ಭೀಮಾ ನದಿನ ವಿಸಿಟ್ ಮಾಡೋದ್ರ ಬಳಿಕ ಭೀಮಾ ನದಿ ಮೇ ತಿಂಗಳದಾಗ, ಯಾಕಂದ್ರೆ ಭೀಮಾ ಈಸ್ ಆಲ್ವೇಸ್ ಡೆಫಿಸಿಟ್ ರಿವರ್. 365-66 ದಿನಗಳದಾಗ 120 ದಿನಕ್ಕಿಂತ ಹೆಚ್ಚಿಗೆ ನೀರಿರಲಾರ್ದಕ್ಕಂಥ ಇತಿಹಾಸ 100 ವರ್ಷದ ನಾವು ಇತಿಹಾಸ ತೆಗೆದೇವೆ ಅಂದ್ರೆ ಅರ್ಧ ದಿನಕ್ಕಿಂತ ಹೆಚ್ಚಿಗೆ ಕಡಿಮೆ ನೀರು ಇರ್ತಕ್ಕಂಥ ಭೀಮಾ ನದಿ ಅದು. ಎಸ್ಪೆಷಲಿ ಮಾರ್ಚ್, ಏಪ್ರಿಲ್, ಮೇದಾಗಂತೂ ಎಂದೂ ನೀರೇ ನೋಡ್ತಿದ್ದಿಲ್ಲ. ಸೊ ಆ ಡೆಫಿಸಿಟ್ ರಿವರ್ದಾಗ ಮಹಾರಾಷ್ಟ್ರದವರ, ನಮ್ಮ ಸರ್ಕಾರದವರ ಸಹಾಯದಿಂದ ಇವತ್ತಲ್ಲಿ ನೀರಿದೆ.
ನಮ್ಮ ಜನರಿಗೆ ಕುಡಿಯುವ ನೀರಿನ ಜೊತೆಗೆ ನಮ್ಮ ರೈತರಿಗೂ ಅನುಕೂಲ ಆಗಲಿಲ್ಲ. ಪರ್ಯಾಯವಾಗಿ ಆ ಭಾಗದ ಅನೇಕ ರೈತರು ಕಬ್ಬು ಬೆಳೆಗಾರರಾಗಲಿ ಬೇರೆ ಬೇರೆ ಬೆಳೆಯುವ ರೈತರು ಇವತ್ತು ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದಾರೆ. ಬಹುತೇಕ ನನಗೆ ಅಲ್ಲಿ ಮೂರು ಜನರ ಸಂತೋಷಕ್ಕೆ ಮಿತಿ ಇಲ್ಲ. ಸೊ ಹೀಗಾಗಿ ಅವರಿಗೆ ಮುಂದಿನ ದಿನಮಾನದಾಗ ಅನುಕೂಲ ಆಗಲಿ. ಇಷ್ಟಲ್ಲದೆ ಇನ್ನೂ ಕೆಲವು ಇವೆಲ್ಲ ಊರಿಗೆ ಅನುಕೂಲ ಆದರೂ 80% ಅನುಕೂಲ ಆದರೂ ಇನ್ನೊಂದು 3-4 ಊರು ಉಳಿತಾವೆ. ಸೊ ನಾನು ಅದನ್ನು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಅಗರ್ಕೇಡ್ ಗುಬ್ಬೇವಾಡ ನಂತರ ಹಿಳ್ಳಿ, ನಮ್ಮ ಕಡೆ ಗುಬ್ಬೇವಾಡ, ಅವ್ರ ಕಡೆ ಹಿಳ್ಳಿ ಬರ್ತದೆ ನೀರು. ಆದರೆ ಅಗರ್ಕೇಡ್, ಚಿಕ್ಕಮಣೂರು, ಬುಯ್ಯಾರ್, ಆಮೇಲೆ ಖೇಡ್ಗಿ, ರೋಡ್ಗಿ, ಮಿರ್ಗಿ ತನ ಹೋಗು. ಅದು ಸಣ್ಣ ಬ್ಯಾರೇಜ್ನಿಂದ ಅದು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಹೆಂಗಿರ್ತದೆ ಅಂದರೆ ಬುಯ್ಯಾರ್ ಅಗರ್ಕೇಡ್ ತನ ಬ್ಯಾಕ್ ವಾಟರ್ ಬರಬೇಕಾಗಿತ್ತು. ಸಣ್ಣ ಬ್ಯಾರೇಜ್ದವ್ರು ನಿರ್ವಹಣೆ ಸರಿಯಾಗಿ ಮಾಡಬೇಕು. ಯಾಕಂದ್ರೆ ಆ ನೀರನ್ನು ಅಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಬ್ಯಾಕ್ ವಾಟರ್ದು ಎಲ್ಲಿ ತನಕ ನಾವು ಎಕ್ವೈರಿ ಮಾಡ್ಕೊಂಡಿದ್ದೀವಿ ಅಂದರೆ ಅಗರ್ಕೇಡ್ ತನೂ ಸಹಿತ ಭೂಮಿಗಳನ್ನು ಅವ್ರಿಗೆ ನಾವು ಇದು ಮುಳುಗಡೆ ಆಗ್ತದೆ ತಿಳ್ಕೊಂಡೆ ಅವ್ರಿಗೆ ಎಕ್ವೈರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಕ್ಯಾಚ್ಮೆಂಟ್ ಏರಿಯಾ ಮುಳುಗಡೆ ಪ್ರದೇಶ ಅಂತೇಳಿ ಎಲ್ಲಿ ಅಂದಿದ್ದಾರೆ ಸಣ್ಣ ಬ್ಯಾರೇಜ್ದಿಂದ ಅಗರ್ಕೇಡ್ವರೆಗೆ. ಇದಕ್ಕಾಗಿ ನಾವು ಬ್ಯಾರೇಜ್ಗಳು ಆ ರೀತಿ ಮಾಡಿದ್ದೀವಿ ನಾವು. ಬಟ್ ಸಣ್ಣ ಬ್ಯಾರೇಜ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ನೀರು ಹರಿದು ಹೋಗೋದು. ಸೊ ಅದಕ್ಕೆ ಮುಂದಿನ ವರ್ಷಗಳಲ್ಲಿ ಅದು ಸಹಿತ ಮಾನಿಟರಿಂಗ್ ಮಾಡ್ತಕ್ಕಂಥ ಗುಲ್ಬರ್ಗ ಜಿಲ್ಲಾಡಳಿತದವರಿಗೆ ಅದಕ್ಕೆ ಏನೆಲ್ಲ ತಲೆ ಬರ್ತದೆ ಕರ್ನಾಟಕ ನೀರಾವರಿ ನಿಗಮ ಮೂಲಕ. ಸೊ ಅದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮುಂದಿನ ದಿನಮಾನದಾಗ ಮಾಡೋದು. ಮತ್ತು ಒಂದು ಶಾಶ್ವತ ಪರಿಹಾರನೂ ಭೀಮಾ ನದಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯದೊಳಗೆ ಬಹಳ ವರ್ಷಗಳಿಂದ ಒಂದು ವ್ಯಾಜ್ಯ ಅದ. ನಮಗೆ 15 TMC ನೀರನ್ನು ನಮ್ಮ ಅವರೇನು ಅಲೋಕೇಶನ್ ಮಾಡಿದ್ದಾರೆ ಅವರು ಬೇರೆ ರೀತಿಯಿಂದ ಪ್ರತಿಪಾದನೆ ಮಾಡ್ತಾರೆ. ನ್ಯಾಚುರಲ್ ಫ್ಲೋಯಿಂಗ್ದಾಗ ನಾವು ಹೋಗ್ಬಿಡ್ತದೆ ಅಂತೇಳಿ. ಬಟ್ ನಮ್ಮ ಡಿಮಾಂಡ್ ಏನಂದ್ರೆ ಬೇಸಿಗೆ ಒಳಗೂ ಅದನ್ನು ಕ್ರೋಢೀಕರಣ ಮಾಡಿ, ಈಗ ಕಾನೂನಿನ ಇಲಾಖೆಯವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದು. ಸೊ ನಮ್ಮ ಸರ್ಕಾರನೂ ಸಹಿತ ಒಂದು ನಿಯೋಗ ಮಹಾರಾಷ್ಟ್ರಕ್ಕೆ ನಮ್ಮ ಉನ್ನತ ಮಟ್ಟದ ಒಂದು ನಿಯೋಗವನ್ನು ಹೋಗೋರಿದ್ದೀವಿ. ಆ ಸಂದರ್ಭದೊಳಗೆ ಅವ್ರದ್ದು ಒಂದು ಕೆಲವು ಡಿಮಾಂಡ್ ಅದಾವ. ಜತ್ ತಾಲೂಕಿಗೆ ನೀರು ಕೊಡ್ರಿ ಅಂತಕ್ಕಂಥ ಡಿಮಾಂಡ್ ಅವ್ರದ್ದು ಅದು ಕೃಷ್ಣಾ ನದಿ ಮುಖಾಂತರ. ಸೊ ವಿ ಆರ್ ಆಲ್ ಬ್ರದರ್ಹುಡ್ ಸ್ಟೇಟ್ಸ್. ಅಲ್ಟಿಮೇಟ್ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಾಗ್ತದೆ ನಾವು. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ದು ಕೊಡುಗೆಯ ಚಿಂತನೆ ಇಟ್ಕೋಬೇಕಾಗ್ತದೆ. ಸೊ ಅವರಿಗೆ ಅಲ್ಲಿ ಯೂಸ್ ಡ್ರಾಟ್ ಎಫೆಕ್ಟೆಡ್ ತಾಲೂಕುಗಳದಾವ, ಸಂಗ್ಲಿ ಜಿಲ್ಲೆಯ ಕೆಲವು ತಾಲೂಕುಗಳು, ಅವರಿಗೆ ಈ ನೀರನ್ನು ನಾವು ಕೊಡೋಣ, ನಮಗೆ ನೀರು ಅವ್ರು ಕೊಡಲಿ ಅಂತಕ್ಕಂಥ ಒಂದು ಒಡಂಬಡಿಕೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರದಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಮುಂದಿನ ದಿನಮಾನದಾಗ ಇದು ನಾನು ಆಗ್ತಾನೆ ಹೇಳೋದು ಶಾರ್ಟರ್, ಇದು ಈಗೇನು ಹೇಳಿನು ಇದು ಲಾಂಗ್ ಟರ್ಮ್ ಶಾಶ್ವತ. ಯಾಕಂದರೆ ಈ 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ನಾವು ಇಂಡಿ ಸಿಟಿ 24/7 ಕೊಡ್ತಾ ಇದ್ದೇವೆ. ಈಗ 10 ತಿಂಗಳು ನೀರು 11 ತಿಂಗಳು 1 ತಿಂಗಳು ತೊಂದರೆನೂ ಆಗಬಾರ್ದು ಅನ್ನೋದು ನನ್ನ ಆಶೆ. ಅದಕ್ಕಾಗಿ ಇವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಷ್ಟಲ್ಲದೆ ಮುಂದಿನ ದಿನಮಾನದಾಗ ಇನ್ನೊಂದು ಪರ್ಯಾಯ ಇಟ್ಕೊಂಡಿಲ್ಲ, ಯಾವಾಗಲೂ ಅಲ್ಟರ್ನೇಟಿವ್ ಇರಬೇಕು. ಯಾಕಂದರೆ ಇಂಡಿ ಜನರಿಗೆ ನಗರಸಭೆ ಮಾಡಿಕೊಟ್ಟಿನು, ಇಂಡಿ ಜನರಿಗೆ ಹೊಸದಾಗಿ ಪ್ರಾಧಿಕಾರ ಮಾಡಿಕೊಟ್ಟಿನು, ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟಿನು, ಇಂಡಿ ಇನ್ ಆಲ್ ಆ್ಯಂಗಲ್ದಾಗ ಎಜುಕೇಷನ್ ಹಿಡಿದು ಎಲ್ಲ ಆ್ಯಂಗಲ್ದಾಗ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ನಾವು. ಸೊ ಅದಕ್ಕೆ ಮುಂದಿನ ದಿನಮಾನದಾಗ ಕುಡಿಯೋ ನೀರಿಂದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಇಲ್ಲಿ ನಾವು ಮಾಡಿದ್ದೀವಿ. ಆ 1 ತಿಂಗಳು ಸಹಿತ 2 ತಿಂಗಳು ಸಹಿತ ಸಮಸ್ಯೆ ಅಲ್ಲ. ಅದಕ್ಕೆ ಪರ್ಯಾಯವಾಗಿ ಒಂದು ಜಲಧಾರೆ ಯೋಜನೆಯನ್ನು ತಗೋತಾ ಇದ್ದೀವಿ. ಆ ಜಲಧಾರೆ ಇಲ್ಲಿ ಬಂತು ಕಂಪ್ಲೀಟ್ ಆಯಿತು ಅಂದ್ರೆ ಈ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಇಂಡಿ ನಗರದ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಭೀಮಾ ನದಿ ಮುಖಾಂತರನೂ ಯೋಜನೆ ಇರ್ತದೆ, ಕೃಷ್ಣಾ ನದಿ ಮುಖಾಂತರನೂ ಯೋಜನೆ ಆಗ್ತದೆ. ನಮ್ಮ ಜನರಿಗೆ ಹೇಳಿದ್ರು ನಿಮಗೆ 2 ಟ್ಯಾಪ್ ಮಾಡತಕ್ಕಂಥ ಪ್ರಯತ್ನ ಮಾಡೋದು. ಅದರ ಅರ್ಥ ಏನು ಅಂದರೆ ಇಲ್ಲ ಇದು ಇಲ್ಲ ಅದು ಇಲ್ಲ ಇದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿತಕ್ಕಂಥ ಆ ವಿಷನ್ ಆ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಜಲಧಾರೆ ಯೋಜನೆಯನ್ನು ಜಿಲ್ಲೆಗೆ ತಂದುಕೊಟ್ಟಿದ್ದೆ. ನಾನು ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್ ಇದ್ದಾಗ ಆಗಿನ ಅಡಿಪೇರ್ ಮಿನಿಸ್ಟರ್, ಈಗಿನ ರೆವಿನ್ಯೂ ಮಿನಿಸ್ಟರ್ ಏನದಾರ ಕೃಷ್ಣ ಬೈರೇಗೌಡರು, ಅವ್ರು ನಾವೆಲ್ಲರೂ ಕೂಡಿನೇ ಆ ಚಿಂತನೆಯನ್ನು ಮಾಡಿದ್ದೀವಿ. ಅತಿ ಹೆಚ್ಚು ಸಮಸ್ಯೆದಾಯಕ ಜಿಲ್ಲೆಗಳು ಯಾವುವು ಅಂತೇಳಿ ಬಿಜಾಪುರ, ಕೋಲಾರ, ರಾಯಚೂರು. ಬಟ್ ಕೋಲಾರದವರಿಗೆ ನೀರಿನ ಮೂಲ ಇರಲಿಲ್ಲ, ನಮಗೆ ಕೃಷ್ಣಾ ನದಿ. ರಾಯಚೂರದವರಿಗೆ ಕೃಷ್ಣಾ ನದಿ ಇದೆ, ಆದರೆ ಕೋಲಾರಕ್ಕೆ ಯಾವುದೇ ಜಲಮೂಲ ಇರೋದ್ರ ಬಟ್ಟೆಗೆ ಅದನ್ನು ಬಿಟ್ಟು ಮಂಡ್ಯ ತಗೊಂಡು ಮಂಡ್ಯ ಏನದ ಕಾವೇರಿ ಮುಖಾಂತರ ಅವರು ಅದನ್ನು ಲಿಫ್ಟ್ ಮಾಡಿ ಇವತ್ತು ಕರ್ನಾಟಕದ 3 ಜಿಲ್ಲೆಗಳಿಗೆ ಜಲಧಾರೆ ಯೋಜನೆ ತರ್ತಾ ಇದ್ದೀವಿ. ಈ 3 ಯೋಜನೆಗಳು ಈ 3 ಜಿಲ್ಲೆಗಳ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಬಿಸಿಲಿನ ನಾಡತ್ತೇನು ರಾಯಚೂರು ಮತ್ತು ಬಿಜಾಪುರ ಅಂತೇನು ಕರಿತೀವಿ, ಈ ಪ್ರದೇಶಕ್ಕೆ ಶಾಶ್ವತ ಪರಿಹಾರ ಆಗ್ತದೆ. ಆ ಜಲಧಾರೆ ಮುಖಾಂತರ ಅಲ್ಟರ್ನೇಟಿವ್ ಯೋಜನೆ ಏನು MUS ಸ್ಕೀಮ್ಸ್ ಅದಾವ ನಾವು ಅದಕ್ಕೊಂದು ಅಲ್ಟರ್ನೇಟಿವ್ ಆಗಿ ಜಲಧಾರೆ ಆಗ್ತದೆ. ಅದು
ಭಾಳ ಶಾರ್ಟ್ಲಿ ಭಾಳ ಹೆಚ್ಚಿನ ಪ್ರಮಾಣದಾಗ ಕೆಲವು ನಮ್ಮೆಲ್ಲ ಕೆಲವು ರೋಡ್ ಡ್ಯಾಮೇಜ್ ಆಗ್ಯಾವ. ನಾನು ರೋಡಿನ್ಕಿಂತ ಹೆಚ್ಚಿಗೆ ಮಾತು ಕೊಟ್ಟಿನಂದ್ರೆ ನೀರು. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದದ್ದು ಆಹಾರ, ನೀರು, ಗಾಳಿ. ಗಾಳಿ ನಿಸರ್ಗ ಕೊಟ್ಟದ, ಅನ್ನ ಇವತ್ತು ಭಗವಂತನ ನಿಸರ್ಗದ ಇದರಿಂದ ನೀರಾವರಿ ಪ್ರದೇಶದಿಂದಾಗಿದೆ. ಇವತ್ತು ನೀರು ಕೊಡ್ತಕ್ಕಂಥ ಅತ್ಯಂತ ಪ್ರಾಮುಖ್ಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ರೋಡ್ಸ್. ನಾನೇ ಹೇಳಿದ್ದೀನಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ರೋಡ್ ಸ್ವಲ್ಪ ಇರಲಿ, ಬಟ್ ಅಲ್ಟಿಮೇಟ್ ಜನರಿಗೆ ನೀರು ಬೇಕು. ಆ ಜಲಧಾರೆ ವಾರ್ಫೋಡ್ದಾಗ ಅದನ್ನು ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಸೊ ಸಮ್ಹೌ ವಿಲ್ ಡೂಯಿಂಗ್ ಇಟ್ ವೆರಿ ಫಾಸ್ಟಾಗಿ. ಜಲಧಾರೆ ಮುಗಿತು ಅಂದರೆ ಈ ಜಿಲ್ಲೆಯ ಈ ಭಾಗದ ಶಾಶ್ವತ ಕುಡಿ ನೀರಿನ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ಅದಕ್ಕಾಗಿ ನನಗೆ ಸಂತೃಪ್ತಿ ಅದ. ಯಾವುದು ಬರದ ನಾಡ, ಅತ್ಯಂತ ಸಮಸ್ಯೆದಾಯಕ ಕುಡಿಯುವ ನೀರಿನ ಯೋಜನೆ ತಾಲೂಕುಗಳಿದ್ದು. ಇಂಡಿ ನಗರ ಇತ್ತು. ಇಂಡಿ ನಗರದ ಜನ ರಾತ್ರಿ ಟ್ಯಾಂಕರ್ಲೆ ನೀರು ತಗೊಂಡು ಸಣ್ಣ ಮಕ್ಕಳು ಕೊಡಗಳು ತೊಗೊಂಡು ತಿರುಗಾಡ್ತಿದ್ರು. ಪ್ಲಾಸ್ಟಿಕ್ ಕೂಡ ಮಾಡ್ತಿದ್ರಲ್ಲ ಇಲ್ಲಿ. ಇವತ್ತು ಪ್ಲಾಸ್ಟಿಕ್ ಕೂಡ ಇರಲಾರ್ದಂಥ ಮುಕ್ತ ವಾತಾವರಣ ಇದೆ. ಬರೀ ಕುಡಿ ನೀರಿಂದ ಅಷ್ಟೇ ಅಲ್ಲ, ಇಲ್ಲಿ ಮನೆ ಕಟ್ಟಡಗಳಾಗಲಿ ಬೇರೆ ಬೇರೆ ಕೆಲಸಕ್ಕೂ ಸಹಿತ ನೀರಿನ ಉಪಯೋಗ ಸಹಾಯ ಆಗೋದ್ರಿಂದ ನನ್ನ ಇಡೀ ಅವಧಿಯಲ್ಲಿ ನಾನು ಈ ತಾಲೂಕಿಗೆ ಶಾಶ್ವತ ಕುಡಿ ನೀರಿನ ಸಮಸ್ಯೆ ಪರಿಹಾರ ಮಾಡಿದ್ದೇನೆ ಅಂತಕ್ಕಂಥ ಸಂತೃಪ್ತಿ ನನಗದ. ಇಂಥ ಕಠೋರ ಬರಗಾಲ, ಇಂಥ ಕಠೋರ ಬೇಸಿಗೆಯಲ್ಲೂ ಸಹಿತ ಭೀಮಾ ನದಿ ತುಂಬಿ ಗಂಗೆ ಹರಿತಾ ಇದ್ದಾರೆ. ನನಗೆ ಅತ್ಯಂತ ಸಂತೃಪ್ತಿಯಿಂದ ಕೆಲವೇ ದಿನಗಳಲ್ಲಿ ಆ ಗಂಗೆ ಮುಖಾಂತರ ಇವತ್ತು ನಮ್ಮ ರೈತರ ಬಾಳು ಸಹಿತ ಬೆಳಗ್ತದೆ, ಎಲ್ಲರಿಗೂ ಅದರ ಅನುಕೂಲ ಆಗ್ತದೆ. ಸೊ ಇದು ಒಂದು ರೀತಿಯಿಂದ ಕುಡಿ ನೀರಿನ ವಿಷಯದ ಬಗ್ಗೆ ನಿಮಗೆ ಹೇಳಿದ ರೈತರ ಬಗ್ಗೆ. ಇನ್ನು ಎರಡನೇದು ಶೈಕ್ಷಣಿಕವಾಗಿ ಟಾಸ್ಕ್ ಫೋರ್ಸ್ ಸಭೆಯನ್ನು ಕರೆದಿದ್ದೆ. ಅಂತಿಮ ಪೂರ್ವದಲ್ಲಿ ಭೀಮಾ ನದಿ ಮಹಾರಾಷ್ಟ್ರ ಸರ್ಕಾರದವರು 2 ಸಲ ಕಳೆದ ಫೆಬ್ರವರಿಯಲ್ಲಿ ಮತ್ತು ಈ ಮೇ 24ರಿಂದ ಉಜ್ನಿ ಡ್ಯಾಮ್ ಮುಖಾಂತರ ನಮ್ಮ ಬೇಡಿಕೆಗೆ ಮತ್ತು ಅವರಿಗೆ ಅನುಕೂಲಕ್ಕೂ ಇವತ್ತು ನೀರನ್ನು ಬಿಟ್ಟಿದಾಗ ನಿಜಕ್ಕೂ ಕರ್ನಾಟಕ ಜನತೆ ಪರವಾಗಿ, ಭೀಮಾ ನದಿ ದಂಡೆಯ ಜನರ ಪರವಾಗಿ, ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥ ಪ್ರದೇಶಗಳ ಜನರ ಪರವಾಗಿ ನಾನು ಪೂರ್ವವಾದಂಥ ಕೃತಜ್ಞತೆಗಳನ್ನು ಕರ್ನಾಟಕ ಸರ್ಕಾರ ವತಿಯಿಂದ ಸಹಿತ ನಾನು ಅವರನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಸಮರದಲ್ಲಿ ಬಹುತೇಕ ಈ ವರ್ಷ ಅತಿ ಹೆಚ್ಚು ಮಳೆಯಾದರೂ ಸಹಿತ ನೀರಿನ ರಿಕ್ವೈರ್ಮೆಂಟ್ ಡಿಮಾಂಡ್ ಮಾಡುತ್ತೆ. ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಕಳೆದ 2 ಸಲ ಫೆಬ್ರವರಿ ಒಳಗೂ ಸಹಿತ ಗುಲ್ಗಡ್ ಹತ್ರ ಆಲ್ಮೋಸ್ಟ್ ಆಲ್ ನೀರಿನ ಏನೋ ಒಂದು ಜಾಕ್ವೆಲ್ ಇತ್ತು, ಕಂಪ್ಲೀಟ್ಲಿ ಡ್ರೈ ಆಗಿತ್ತು. ಸೊ ಅಂಥ ಪ್ರದೇಶದಾಗ ನೀರನ್ನು ಅಂಥ ಸಂದರ್ಭದಲ್ಲಿ ಹೊರಟಿದ್ದಾರೆ. ಅಲ್ಲಿಂದ ಇವತ್ತಿನವರೆಗೂ ಸಹಿತ ಇನ್ನೊಂದು 4-6 ದಿನ ಅಲ್ಲಿ ನೀರು ಬರಲಿಲ್ಲ ಅಂದರೆ ಇಂಡಿ ನಗರದ ಜನರಿಗೆ ಮತ್ತು ಅರ್ಶನಾಳ್ ಏನೋ ಒಂದು ಜಾಕ್ವೆಲ್ ಮುಖಾಂತರ ಎಷ್ಟು ಹಳ್ಳಿಗೆ ಆಗ್ತದೆ, 42 ಗ್ರಾಮಗಳಿಗೆ ಅನುಕೂಲ ಆಗ್ತದೆ. ಇಂಡಿ ಸಿಟಿ ಪ್ಲಸ್ 42 ವಿಲೇಜಸ್. ಸೊ ಅದಕ್ಕೆ ಆ ಸಂದರ್ಭದಾಗೂ ನಮ್ಮ ತೊಂದರೆಗೆ ಸ್ಪಂದಿಸಿದ್ದಾರೆ. ಈ ಸಲ ಯಾಕಂದರೆ ಇದಕ್ಕೆ ನಾವೆಲ್ಲ ಯೋಚನೆ ಮಾಡುವಾಗ ಮಹಾರಾಷ್ಟ್ರ ಶೋಲಾಪುರದ ನಮ್ಮ ಜಾಕ್ವೆಲ್ ಇದ್ದು, ಟಾಕಳಿ ಇದ್ದು, ಟಾಕಳಿ ಎದುರುಗಡೆ ಅವರು ತಮ್ಮ ಅನುಕೂಲಕ್ಕೆ ಮಾಡಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಶೋಲಾಪುರದಿಂದ ಉಜ್ನಿ ಡ್ಯಾಮ್ನಿಂದ ಶೋಲಾಪುರಕ್ಕೆ ಅವ್ರಿಗೆ ಸಪ್ಲೈ ಒಂದು ಎಕ್ಸ್ಟ್ರಾ ಪೈಪ್ಲೈನ್ ಮಾಡಿಕೊಂಡು ಅವ್ರ ರಿಕ್ವೈರ್ಮೆಂಟ್ ಅಲ್ಲೇ ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಮಗೆ ಬಿಡಬೇಕಾದ್ರೆ ಇದು ನಮ್ಮ ಅನುಕೂಲಕ್ಕೆ ಮತ್ತು ಅವ್ರದ್ದು ಹಳ್ಳಿ, ಅವರ ಕೊನೆ ಹಳ್ಳಿ ಮಹಾರಾಷ್ಟ್ರ, ಆ ಹಳ್ಳಿ ಕೀಟಿತನ ಬಿಡಬೇಕಂತಕ್ಕಂಥ ನಿರ್ಣಯವನ್ನು ಕಳೆದ 27/4/2026 ಶೋಲಾಪುರ್ DC ತಮ್ಮ ಶೋಲಾಪುರ್ ಜುಡಿಷಿಯಲ್ದಾಗ ನೀರು ಬಂದ್ಕೊಡೋಕ್ಕೆ ಅವರು ಆರ್ಡರ್ ಮಾಡಿದ್ದಾರೆ. ಅದು ನಮಗೆ ಭಾಳ ಅನುಕೂಲ ಇದೆ. ಸೊ ಅದಕ್ಕಾಗಿ ನಮ್ಮ ಮುಖಾಂತರ ಅವರಿಗೆ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ನಮ್ಮ ಸರ್ಕಾರವೂ ಸಹಿತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಕೆಲವು ದಿನಗಳಿಂದ ನಮ್ಮ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದರು. ಹಿಂದಿನ ಅವಧಿಯಲ್ಲೂ ಸಹಿತ ನಮ್ಮ ಸರ್ಕಾರ ಅವರಿಗೆ ಮನವಿಯನ್ನು ಮಾಡಿಕೊಂಡಿತ್ತು. ಅದಕ್ಕೆ 2 ಸಲ ಅವರು ಸ್ಪಂದಿಸಿದ್ದಾರೆ. ಇದು ಫೆಡರಲ್ ಸಿಸ್ಟಮ್ದಾಗ ಈ ಸಂವಾದ ವಾತಾವರಣ ಇರಬೇಕಾಗ್ತದೆ. ಬೇರೆ ರಾಜ್ಯಗಳಿದ್ರೂ ಸಹಿತ ಸಮನ್ವಯತೆಯಿಂದ ಇಂಥ ಮಾನವೀಯ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ಜನರಿಗೆ ಕುಡಿಯುವ ನೀರನ್ನು ಒದಗಿಸಬೇಕಾದದ್ದು ಚುನಾಯಿತ ಸರ್ಕಾರಗಳ ಜವಾಬ್ದಾರಿ. ಸೊ ಆ ಜವಾಬ್ದಾರಿಯನ್ನು ಅತ್ಯಂತ ಕಳಕಳಿಯಿಂದ 2 ಸರ್ಕಾರಗಳು ಸಮನ್ವಯತೆಯಿಂದ ಈ
ಸಮಸ್ಯೆ ಪರಿಹಾರವನ್ನು ಮಾಡಿದ್ದಾರೆ. ಕಳೆದ ಸಲ ನಾವು ಸಹಿತ ಅಫ್ಜಲ್ಪುರದಾಗ ಒಂದು ಸ್ಟ್ರೈಕ್ ನಡೆದಿತ್ತು ಇದೇ ಮೇಲ. ಸೊ ಅವಾಗಲೂ ಸಹಿತ ನಾವು ಇವತ್ತು ಬೆರಿಗೆ ಹತ್ತಿರ ಭೀಮಾ ನದಿ ಕೂಡಿಸಿ ಅಫ್ಜಲ್ಪುರ ಏನು ಸೊನ್ನ ಬ್ಯಾರೇಜ್ ಹೋಗಿ ನೀರನ್ನು ಅಫ್ಜಲ್ಪುರ ಕುಡಿಯೋ ನೀರಿನ ಸಮಸ್ಯೆ ಏನಾಗಿತ್ತು ಅಲ್ಲಿ ನಮ್ಮ ಹೋರಾಟಗಳು ನಡೀತೀವಿ, ಅದು ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಸೊ ಈ ಸಲ ಅಂತ ಯಾವ ಇದಕ್ಕೆ ನಾವೆಲ್ಲ ನೋಡಿದ್ದೀವಿ, ಭೀಮಾ ನದಿಗೆ ಸ್ಟ್ರೈಕ್ ನಡೀತಿತ್ತು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನಾನು ಬಂದಾಗಿನಿಂದ ಎಲ್ಲಿಯೂ ಸಹಿತ ಭೀಮಾ ನದಿ ನಮ್ಮ ಭಾಗ ಏನು ಕೇಳುವಾಗ ಸ್ಟ್ರೈಕ್ ಅದು ನಡೀತಿದ್ದು ಅವು ಯಾವುದೂ ಇಲ್ಲ. ಅಷ್ಟೇ ಅಲ್ಲದೆ ಇಂಡಿ ತಾಲೂಕಿನ ಜನರಿಗೆ ನನಗೆ ಒಂದು ಖುಷಿ ಅನ್ನೋದು ನಾನು ಯಾವ ಜಾಗದ ಗೊತ್ತಿನೋ 2013 ಬಂದಾಗಿನಿಂದ ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ ನಾವು ಪ್ರತಿ ವರ್ಷ. 2013-14 56 ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ. 14-15 73 ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ. ಆಮೇಲೆ 15-16 ಇನ್ನು ಅವಿಭಾಜ್ಯ ಏನು ನಮ್ಮ ತಾಲೂಕು ಚರ್ಚಣ ಮತ್ತು ಇಂಡಿ ಕೂಡಿ 123 ಹಳ್ಳಿ ಟ್ಯಾಂಕರ್, ಆಲ್ಮೋಸ್ಟ್ ಆಲ್ ಎಲ್ಲ ಹಳ್ಳಿಗೂ ಟ್ಯಾಂಕರ್ ನೀರು ಹಾಕಿರ್ತಕ್ಕಂಥ ಇತಿಹಾಸ ನಮ್ಮದು. ಅದಕ್ಕಾಗಿಯೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳೇನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ತಡವಲಕ್ಕೆ ಕರೆಸಿದ್ದೆ. ನಾನು ಅಲ್ಲಿ ಸಿಚುವೇಶನ್ ಕುಡಿಯೋ ನೀರಿಂದು ಟ್ಯಾಂಕರ್ಲೆ ಹೆಂಗೆ ನೀರು ಹಾಕ್ತಾರೆ ಅನ್ನೋದನ್ನು ಬರಗಾಲವನ್ನು ವೀಕ್ಷಣೆಗೆ ನಮ್ಮ ಜಿಲ್ಲೆಗೆ ಬಂದಿದ್ದರು. ನಾನು ವಿಶೇಷವಾಗಿ ತಡವಲಗೆ ಕ್ರಮ ಕರ್ಕೊಂಡು ಬಂದಿದ್ದೀವಿ. ಸೊ ಆ ಸಮಸ್ಯೆ ಇವತ್ತಿಲ್ಲ, ಅದಕ್ಕೆ ಪರಿಹಾರ ಆಗಿದೆ. ಬಹುತೇಕ ಕಡೆ ಇವತ್ತು ಟ್ಯಾಂಕರ್ ಹಚ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವತ್ತು ಟ್ಯಾಂಕರ್ ಮುಕ್ತ ಗ್ರಾಮಗಳಂತಕ್ಕಂಥ ಘೋಷಣೆಯನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರ್ತಾವೆ, ಅದನ್ನು ಮೇಂಟೆನೆನ್ಸ್ನಾಗಿದ್ದೇ ಇರ್ಬೋದು. ಸಮೋ ಅಂತ ಯೂಸ್ ತೊಂದರೆ ಆಗತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳನ್ನು ಮತ್ತು ತಾಲೂಕು ಆಡಳಿತವನ್ನು ಅಭಿನಂದಿಸ್ತೀನಿ. ಬಹುತೇಕ ಅವರು ಇಂಥ ಯಾವ ಸಮಸ್ಯೆಗೆ ಅವಕಾಶ ಇಲ್ಲ ನನಗೆ ಈ ಸಲ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಸಹಾಯ ಏನಂದ್ರೆ ನಮ್ಮ ಸರ್ಕಾರದಿಂದ ಕೆರೆ ತುಂಬತಕ್ಕಂಥ ಯೋಜನೆಗಳು ಏನು ಆಲಮಟ್ಟಿ ಡ್ಯಾಮ್ ಮುಖಾಂತರ ನೀರನ್ನು ಎತ್ತುವಳಿ ಮಾಡಿ 4 ಕೆರೆಗಳು, 19 ಕೆರೆಗಳು. ಸೊ ಇಂಡಿ ಚರ್ಚಣ ಭಾಗದ 24 ಕೆರೆಗಳಿಗೆ ಇವತ್ತು ಕೆರೆ ತುಂಬತಕ್ಕಂಥ ಯೋಜನೆಯನ್ನು ಮಾಡಿದ್ದೀವಿ ನಾವು. ಇದಕ್ಕೆ ಅನೇಕ ಕಡೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇದೂ ಒಂದು ಕಾರಣದ. ಯಾಕಂದರೆ ಮುಖ್ಯವಾಗಿ ಹಂಚಿ ಕೆರೆಗೆ ಇವತ್ತು 80% ನೀರದಲ್ಲಿ. ಕಾರಣ ಏನಂದರೆ ಆ ಆಲ್ಮಟ್ಟಿಯಿಂದ ಡ್ಯಾಮನ್ನು ನೀರು ತಂದು ಏನು ಬಿಡುವುದು ಎಕ್ಸ್ಟೆನ್ಷನ್ ಮೂಲಕ ನೀರನ್ನು ಅಲ್ಲಿ ಹಾಕ್ತಾ ಇದ್ದೀವಿ. ಸೊ ಬಹುತೇಕ ಅದು ದೊಡ್ಡ ಅನುಕೂಲ ಆಗಿದೆ. ಇದಕ್ಕೆ ನಮಗೆಲ್ಲ ಇದು ರಿಸರ್ವರಿಗೆ IBC ಮುಖಾಂತರ ನಾವು ಹಂಚಿ ಕೆರೆ ತುಂಬಿದ್ದೀವಿ. ಸೊ ಎಂಥ ಸಂದರ್ಭ ಇರ್ತಿತ್ತಂದ್ರೆ ಈ ಬೇಸಿಗೆ ಒಳಗೆ IBC ಹೊರಗೆ ಬೆಳೆದಾಗ ಅದು ಎಷ್ಟು ಎತ್ತುವಳಿ ಆಗ್ತದೆ ಕಡಿಮೆ ಆಗ್ತದೆ. ಅದರ ಪರ್ಯಾಯವಾಗಿಯೇ ನಾವು ಅದನ್ನು ಯೋಜನೆಯನ್ನು ರೂಪಿಸಿ ಇವತ್ತು ಶಾಶ್ವತ ಪರಿಹಾರ ಆಗಿದೆ. ಸೊ ಆ 42 ಹಳ್ಳಿ ಅರ್ಜುನಾಳದಾಗಲಿ, ಇವು 32 ಹಳ್ಳಿ ಹಂಚಿಗಿದಿಂದಾಗಲಿ, ಸೊ ಎಲ್ಲ ಕಡೆ ಒಂದು ಗುಗ್ಯಾಳ ಕೆರೆ ಮುಖಾಂತರ ಆಗಲಿ, ಓಣಿಕಿಡಿ ಕೆರೆ ಮುಖಾಂತರ ಆಗಲಿ, ಸೊ ತಾಲೂಕದೊಳಗೆ ಎಲ್ಲಿಯೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಆಗಲಾರ್ದಂಥ ಒಂದು ಪರಿಸ್ಥಿತಿ ಇದೆ. ಈಗೇನು ಈ ನೀರು ಬಂದದ್ದು ಇದು ಆಲ್ಮೋಸ್ಟ್ ಮೇ ಜೂನ್ 30 ತನಕ, ಅಂದರೆ ಮಳೆಗಾಲದ ಪ್ರಾರಂಭ ಆಗಿ ತನಕ ಇದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಅವಕಾಶ ಆಗಿದೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಸಹಿತ ಯಾವ ಭಾಗದಲ್ಲಿ ಕುಡಿಯುವ ನೀರಿನ ಅತ್ಯಂತ ಸಮಸ್ಯೆದಾಯಕ ತಾಲೂಕು ಅಂತ ಹೇಳಿ ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದೆ. ನಾನು ನಮಗೆ ಕುಡಿಲಿಕ್ಕೆ ನೀರು ಕೊಡಿ ಅಂತೇಳಿ ಒಂದು ಸಲ ಬಾವಿಗಳಿದ್ದಿದ್ದೆ. ನಾನು ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್ ಇದ್ದರು. ಬೆಳಗಾವಿನ ಉತ್ತರ ಕರ್ನಾಟಕದ ಚರ್ಚೆ ಅಂತ ಸಂದರ್ಭದಾಗ ಆ ಎಳಗೆ ನಾವೆಲ್ಲ ಒಂದು ನಿಯೋಗ ಬಾಂಬೆಗೆ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೂ ಸಹಿತ ಒತ್ತಾಯವನ್ನು ಮಾಡ್ತಿದ್ದೀವಿ. ಆದರೆ ಇವತ್ತಂಥ ವಾತಾವರಣ ಇಲ್ಲ. ಕಾರಣ ಏನಂದ್ರೆ ಮಹಾರಾಷ್ಟ್ರದ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಲ್ಲಿ ಸರ್ಕಾರ ಜೊತೆಗೆ ಒಂದು ಒಡನಾಟ ಇರೋದ್ರಿಂದ ಅವರು ಸಹಿತ ನಮಗೆ ಈ ಸಂದರ್ಭದಲ್ಲಿ ಸಹಕರಿಸ್ತಾ ಇದ್ದಾರೆ. ನಾನು ವಿಶೇಷವಾಗಿ ಆ ಭಾಗದ ಏನು ಶಾಸಕರುಗಳದಾರ ನಾನು ಅವರಿಗೆ ಋಣಿಯಾಗಿದ್ದೀನಿ. ಅವರು ಸಹಾಯಕ್ಕೆ ಅವ್ರು ಮಾಡಿರ್ತಕ್ಕಂಥ ಈ ಸಹಾಯಕ್ಕೆ ಇಂದೂ ಸಹಿತ ಹಿಂದಿನವರು ನಮಗೆ ಸಹಕಾರ ಮಾಡ್ತೀನಿ. ಅವಾಗಿನ ಯಾರು ಶಾಸಕರಿದ್ದರು ಅವರು ಸಹಿತ, ಯಾಕಂದರೆ ಮಹಾರಾಷ್ಟ್ರ ಕರ್ನಾಟಕ